ಆರ್ ನಗರ ರಾಜಕೀಯ ಕದನದ ಕೇಂದ್ರ. ಯಾವುದೇ ಚುನಾವಣೆ ಬಂದರೂ ರಣಕಣವಾಗಿ ಮಾರ್ಪಡುವಂತಹ ರಾಜರಾಜೇಶ್ವರಿ ನಗರ ಈಗ ಮತ್ತೊಂದು ಸಮರಕ್ಕೆ ಸಾಕ್ಷಿಯಾಗಿದೆ. ಬಿಜೆಪಿ ಶಾಸಕ ಮುನಿರತ್ನ ಕ್ಷೇತ್ರಕ್ಕೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಾಗ ಭಾರಿ ಹೈಡ್ರಾಮಾ ನಡೆದುಬಿಡ್ತು. ಡಿಕೆಶಿ ಮುನಿರತ್ನ ಮಧ್ಯೆ ವಾಗ್ಯುದ್ಧ ಏರ್ಪಡಿತು. ಒಂದು ಎಂಎಲ್ಎ ಫೋಟೋ ಇಲ್ಲ, ಆಮೇಲೆ ಮಾತಾಡೋಣ. ಏನಿ ಪದಗಳು ಒಂದು ದುರಹಂಕಾರ. ಸ್ವಲ್ಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಹೈ ಡ್ರಾಮಾ ಒಂದು. ಜನರ ಮಧ್ಯದಲ್ಲಿ ಕುಳಿತಿರುವ ಬಿಜೆಪಿ ಶಾಸಕ ಮುನಿರತ್ನ. ಹೈ ಡ್ರಾಮಾ ಎರಡು. ಕರಟೋಪಿ ಎಂಎಲ್ಎ ಎಂದ ಡಿಸಿಎಂ ಡಿಕೆಶಿ. ಹೈ ಡ್ರಾಮಾ ಮೂರು. ವೇದಿಕೆಗೆ ಬಂದು ಮೈಕ್ ಕಿತ್ತುಕೊಂಡ ಶಾಸಕ ಮುನಿರತ್ನ. ಹೈ ಡ್ರಾಮಾ ನಾಲ್ಕು. ಜನರ ಮಧ್ಯೆ ಕುಳಿತಿದ್ದ ಮುನಿರತ್ನನ ಎಳೆದೊಯ್ದ ಪೊಲೀಸರು. ಇದು ಬದ್ಧ ವೈರಿಗಳ ನೇರಾನೇರ ಕದನ. ಜದ್ದಿನ ಕಣದಲ್ಲಿ ಪ್ರತಿಷ್ಠೆಯ ಸಮರ. ಒಬ್ಬರ ಪಾರುಪತ್ಯವನ್ನ ಮತ್ತೊಬ್ಬರು ಸಹಿಸದೆ ಮಾಡ್ತಾ ಇರೋ ರಾಜಕೀಯದ ವಾಗ್ಯುದ್ಧ. ರಾಜರಾಜೇಶ್ವರಿಯ ಕ್ಷೇತ್ರದಲ್ಲಿ ಇವತ್ತು ನಡೆದಿರೋ ಭಾರಿ ಪೊಲಿಟಿಕಲ್ ಹೈ ಡ್ರಾಮಾ. ಒಂದು ಎಂಎಲ್ಎ ಫೋಟೋ ಇಲ್ಲ, ಆಮೇಲೆ ಮಾತಾಡೋಣ. ಅಲ್ಲಲ್ಲ, ಒಬ್ಬ ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ಡಿಕೆಶಿ ಮುನಿರತ್ನ ಮಧ್ಯೆ ಸಮರ. ಜೆಪಿ ಪಾರ್ಕ್ನಲ್ಲಿ ಸಂವಾದ. ಬಿಜೆಪಿ ಶಾಸಕರ ಹೈ ಡ್ರಾಮಾ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಕಾಂಗ್ರೆಸ್ ಸರ್ವಸನ್ನದ್ಧವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಹಲವು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಜನರ ಜೊತೆ ಸಂವಾದ ನಡೆಸುತ್ತಿದ್ದಾರೆ. ಇವತ್ತು ಕೂಡ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು. ನಗರದ ಜೆಪಿ ಪಾರ್ಕ್ನಲ್ಲಿ ಕ್ಷೇತ್ರದ ಜನರ ಜೊತೆ ಸಂವಾದ ಕಾರ್ಯಕ್ರಮ ನಡೆಸ್ತಾ ಇದ್ರು. ವೇದಿಕೆ ಮೇಲ್ ಕೂತು ಡಿಕೆ ಶಿವಕುಮಾರ್ ಮೈಕ್ ಹಿಡಿದು ಭಾಷಣ ಮಾಡ್ತಿದ್ದಾಗ ಆಹ್ವಾನ ಇಲ್ಲದೆ ಇದ್ರೂ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದ ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ಜನರ ಮಧ್ಯೆ ನೆಲದಲ್ಲಿ ಕೂತ್ಕೊಂಡಿದ್ರು. ಇದನ್ನ ನೋಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಕರಿಟೋಪಿ ಎಂಎಲ್ಎ ಬಾರಪ್ಪ ಇಲ್ಲಿ ಕೂತ್ಕೋ ಅಂತ ವ್ಯಂಗ್ಯವಾಗಿ ಮುನಿರತ್ನರನ್ನ ವೇದಿಕೆಗೆ ಆಹ್ವಾನಿಸಿದ್ರು. ಯಾರು ನಿಂತ್ಕೋಬೇಡಿ, ಪೊಲೀಸ್ ಅವರು ಸೆಕ್ಯೂರಿಟಿ ಅವರೆಲ್ಲ ಸ್ವಲ್ಪ ಬಿಡಿ, ನಾಗರಿಕರು ಕೂತ್ಕೊಳ್ಳೋಕೆ ಜಾಗ ಬಿಡಿ. ಬೇರೆ ನಾಗರಿಕೆ ಎಂಎಲ್ಎ ಅವರು ಬಂದ್ರಿ ಈ ಕಡೆ. ಕರಿಟೋಪಿ ಎಂಎಲ್ಎ ಹೊಸ ಕರಿಟೋಪಿ. ಡಿಕೆ ಶಿವಕುಮಾರ್ ಮಾತನ್ನ ಕೇಳಿ ಕೆರಳಿ ಕೆಂಡವಾದ ಮುನಿರತ್ನ ವೇದಿಕೆ ಮೇಲೆ ತೆರಳಿ ಹೈ ಡ್ರಾಮಾ ಶುರು ಮಾಡಿದ್ರು. ಡಿಕೆ ಶಿವಕುಮಾರ್ ಕೈಯಲ್ಲಿದ್ದ ಮೈಕ್ನ ಬಲವಂತವಾಗಿ ಕಿತ್ಕೊಂಡು ವೇದಿಕೆ ಮೇಲೆಯೇ ಡಿಸಿಎಂಗೆ ಟಕ್ಕರ್ ಕೊಡುವ ಮಾತುಗಳನ್ನಾಡಿದ್ರು. ನೀವು ಇವತ್ತವರೆಗೂ ನನ್ಗೆ ಆಹ್ವಾನ ಕೊಟ್ಟಿಲ್ಲ, ಮುಖ್ಯ ಆಯುಕ್ತರೆ, ನಿಮಗೆ ಗೊತ್ತಿರಲಿ. ಒಬ್ಬ ಶಾಸಕನು ಕೂಡ ಕರ್ತವ್ಯ, ಒಂದು ಗೌರವ ಕಲೀರಿ. ಫಸ್ಟ್ ರಾಜಕೀಯ ಆಮೇಲೆ ಮಾತಾಡ್ರಿ, ಆಮೇಲೆ ಮಾತಾಡೋಣ. ಅಲ್ಲಲ್ಲ, ನೀವು ರಾಜಕೀಯ ರೀ. ಒಬ್ಬ ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಪಿ ಫೋಟೋ ಇಲ್ಲ, ಒಂದು ಎಂಎಲ್ಎ ಫೋಟೋ ಇಲ್ಲ, ಒಂದು ಎಂಎಲ್ಎ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು. ಹೀಗೆ ಗರಂ ಆಗಿ ಮಾತನಾಡಿ ಮತ್ತೆ ಜನರತ್ತ ಮುನಿರತ್ನ ಧಾವಿಸ್ತಾ ಇದ್ದ ಹಾಗೆ ಮತ್ತೊಂದು ಹೈ ಡ್ರಾಮಾ ನಡೆದು ಹೋಯ್ತು. ಶಾಸಕ ಮುನಿರತ್ನ ನೆಲದಲ್ಲಿ ಕೂತು ಧರಣಿ ಶುರು ಮಾಡ್ತಾ ಇದ್ದ ಹಾಗೆ ಪೊಲೀಸರು ಬಂದು ಅವರನ್ನ ಬಲವಂತವಾಗಿ ಎತ್ಕೊಂಡು ಹೋದ್ರು. ಒಬ್ಬ ಹೆಣ್ಣಿಗಾಗಿ ಇಷ್ಟೆಲ್ಲ ಆಗ್ತಿದೆ. ಮುನಿದ ಶಾಸಕ ಪಬ್ಲಿಸಿಟಿಗಾಗಿ ಹೀಗೆಲ್ಲ ಮಾಡ್ತಿದ್ದಾರೆ. ಡಿಕೆಶಿ ತಿರುಗೇಟು. ಪೊಲೀಸರು
ಶಾಸಕ ಮುನಿರತ್ನರನ್ನ ವೇದಿಕೆ ಕಾರ್ಯಕ್ರಮದಿಂದ ಎಳೆದು ತಂದು ಹೊರಗಡೆ ಹಾಕಿದ್ರು. ಬಳಿಕ ಮಾತನಾಡಿದ ಆರ್ ನಗರ ಶಾಸಕ, ಒಬ್ಬ ಹೆಣ್ಣಿಗಾಗಿ ಇಷ್ಟೆಲ್ಲ ಆಗ್ತಾ ಇದೆ, ಕುಸುಮಾ ಜೊತೆ ವಾಕ್ ಮಾಡಿ ಆಕೆಯನ್ನ ಎಂಎಲ್ಎ ಮಾಡೋಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇಲ್ಲಿ ಯಾರಿಗೂ ಆಹ್ವಾನ ಕೊಟ್ಟು ಕರೆದಿಲ್ಲ, ಪ್ರಚಾರಕ್ಕಾಗಿ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಡಿಕೆಶಿ ಮುನಿರತ್ನ ಆರೋಪಕ್ಕೆ ತಿರುಗೇಟನ್ನ ಕೊಟ್ರು. ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು ನೋಡಿದ್ರಲ್ಲ? ಯಾರಿದ್ದು ಹೇಳಿ, ಯಾರಿದ್ದು? ಸೋತ ಅಭ್ಯರ್ಥಿ ಅಲ್ಲ. ಮಹಾಭಾರತ ಯುದ್ಧ ನಡೆದಿದ್ದು ಹೆಣ್ಣೆ, ರಾಮಾಯಣ ನಡೆದಿದ್ದು ಹೆಣ್ಣೆ. ಈ ಆರ್ ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ. ಆ ಮಹಾನುಭಾವ ಡಿ.ಕೆ. ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ, ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಯಾವುದು ಗೌರ್ಮೆಂಟು ಶಿಲಾನ್ಯಾಸ ಮಾಡೋಂಥ ಕಾರ್ಯಕ್ರಮ ಅಲ್ಲ ಇದು. ದಿಸ್ ಇಸ್ ನಾಟ್ ಎ ಶಿಲಾನ್ಯಾಸ ಮಾಡೋ. ಪಾಪ ಅವರ ದುಃಖ, ದುಮಾನ, ನೋವು, ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯಿತು, ಅದಕ್ಕೆ ಬರಲಿಲ್ಲ. ಇಲ್ಲಿ ಪಾಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತೇಳಿ ಪಾಪ ಬಂದಿದ್ದಾರೆ. ಡಿಕೆ ವಿರುದ್ಧ ಫ್ಲೆಕ್ಸ್ ವಾರ್, ದೂರು ಕೊಟ್ಟ ಮುನಿರತ್ನ. ಡಿಕೆಶಿ ಮುನಿರತ್ನ ಸಮರ ಮಾತಿಗಷ್ಟೇ ಸೀಮಿತವಾಗಿಲ್ಲ, ಪೊಲೀಸ್ ಠಾಣೆ ಮೆಟ್ಟಿಲನ್ನೂ ಏರಿದೆ. ಜೆಪಿ ಪಾರ್ಕ್ ಸುತ್ತಮುತ್ತ ಡಿಕೆಶಿ ಸ್ವಾಗತಕ್ಕೆ ಹಾಕಿದ್ದ ಫ್ಲೆಕ್ಸ್ ವಿರುದ್ಧ ಮುನಿರತ್ನ ಯಶವಂತಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅನಧಿಕೃತ ಫ್ಲೆಕ್ಸ್ನಲ್ಲಿ ಇರುವವರು ಮತ್ತು ಹಾಕಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಜೆಬಿಎ ಚುನಾವಣೆಗಾಗಿ ಆರ್ ನಗರದಲ್ಲಿ ಪ್ರತಿಷ್ಠೆಯ ಯುದ್ಧ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜಕೀಯದ ಯುದ್ಧ ರಾಜರಾಜೇಶ್ವರಿ ನಗರದಲ್ಲಿ ಮತ್ತೊಂದು ಮಹಾಯುದ್ಧಕ್ಕೆ ಕಾರಣವಾದ್ರೂ ಅಚ್ಚರಿಯಿಲ್ಲ. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.